ಒಂದು ಅವಕಾಶವನ್ನ ನೀಡಲಾಯಿತು ಮತ್ತು ಸುಳಿವನ್ನ ನೀಡಲಾಯಿತು. ಏನಂದ್ರೆ ಭಾರತೀಯರಾದ ನೀವುಗಳು ಸಂವಿಧಾನ ರಚನೆ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನ ಸಂದೇಶವನ್ನ ಬ್ರಿಟನ್ನ ಪ್ರಧಾನಿಯಾಗಿರ್ತಕ್ಕಂಥ ಕ್ಲೈಮೇಟ್ ಹಾರ್ಟ್ಲಿ ಅವರು ತಿಳಿಸಿದಾಗ ಆಗ ಗಾಂಧೀಜಿಯವರು ನೆಹರೂರವರನ್ನ ಕರೆದು ನೀವು ಸೀದಾ ಇಂಗ್ಲೆಂಡಿಗೆ ಹೋಗ್ರಿ, ನಿಮ್ಮ ಜೊತೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನ ಶಾಸ್ತ್ರಿಯವರನ್ನ ಕರೆದುಕೊಂಡು ಹೋಗಿ ನಮಗೆ ಒಳ್ಳೆಯ ಸಂದೇಶ ಬಂದಿದೆ. ಏನು ಸಂದೇಶ ಬಂದಿದೆ ಅಂದ್ರೆ ಸಂವಿಧಾನ ರಚನೆ ಮಾಡಿಕೊಳ್ಳುವ ಅವಕಾಶವನ್ನು ನಮಗೆ ನೀಡಿದ್ದಾರೆ. ಆ ಕಾರಣಕ್ಕಾಗಿ ನೀವು ಹೋಗಿ ಇಂಗ್ಲೆಂಡಿನಲ್ಲಿ ಯಾರಾದರೂ ಸಂವಿಧಾನ ರಚನೆ ಮಾಡುವವರಿದ್ದರೆ ಒಪ್ಪಿಸಿ ಬನ್ನಿ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ನೆಹರು ಅವರಿಗೆ ಕಳಿಸ್ತಾರೆ. ಆಗ ನೆಹರು ಅವರು ಇಂಗ್ಲೆಂಡಿಗೆ ಹೋಗಿ ಜಗತ್ತಿನಲ್ಲಿ 50 ರಾಷ್ಟ್ರಗಳ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಐವರ್ ಜೆನ್ನಿಂಗ್ರನ್ನ ಸಂಪರ್ಕಿಸಿ ಅವರಿಗೆ ಕೇಳ್ಕೊತಾರೆ, ಸರ್ ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನ ರಚನೆ ಮಾಡಿಕೊಡಿ ಅಂತಕ್ಕಂಥ ಮಾತನ್ನ ನೆಹರೂರವರ ತಂಡ ಹೇಳ್ತದೆ. ಆಗ ಐವರ್ ಜೆನ್ನಿಂಗ್ ಅಂತಕ್ಕಂಥ ಸಂವಿಧಾನ ತಜ್ಞ ಹೇಳ್ತಾರೆ, ನೆಹರೂರವರೇ ನೀವು ಇಷ್ಟು ದೂರ ಬಂದಿದ್ದೀರಿ, ನಾನು ಇನ್ನೂ ಈಗ 50 ರಾಷ್ಟ್ರಗಳಿಗೆ ಸಂವಿಧಾನವನ್ನು ಬರೆದುಕೊಟ್ಟಿದ್ದೇನೆ, ಇನ್ನೂ 50 ರಾಷ್ಟ್ರಗಳಿಗೆ ನಾನು ಸಂವಿಧಾನವನ್ನು ಬರೆದುಕೊಡಬಲ್ಲೆ, ಆದರೆ ಭಾರತವನ್ನು ಹೊರತುಪಡಿಸಿ. ಯಾಕೆ ಭಾರತವನ್ನು ಹೊರತುಪಡಿಸಿ ಎಂದರೆ ಭಾರತದಲ್ಲಿ 1 ಕಿಲೋಮೀಟರ್ ಒಂದು ಜಾತಿ, 1 ಕಿಲೋಮೀಟರ್ ಒಂದು ದೇವಸ್ಥಾನ, 1 ಕಿಲೋಮೀಟರ್ ಒಂದು ಧರ್ಮ, ಈ ರೀತಿಯಾಗಿ ವೈವಿಧ್ಯಮಯವಾಗಿರ್ತಕ್ಕಂಥ ಭಾರತ ದೇಶ ನಿಮ್ದು. ಭಾಷೆ, ಸಂಸ್ಕೃತಿ ಎಲ್ಲವೂ ವೈವಿಧ್ಯಮಯವಾಗಿವೆ. ಆ ಕಾರಣಕ್ಕಾಗಿ ನನಗೆ ತುಂಬಾ ಕಷ್ಟವಾಗುತ್ತದೆ, ನನಗೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನ ಐವರ್ ಜೆನ್ನಿಂಗ್ ಅಂತಕ್ಕಂಥವರು ಹೇಳ್ತಾರೆ. ಆವಾಗ ಇವರಿಗೆ ಆಕಾಶವೇ ಕಳಚಿ ಬಿದ್ದಂತಾಗ್ತದೆ. ಆವಾಗ ಹೇಳ್ತಾರೆ, ಸರ್ ನಮಗೆ ನಮ್ಮ ದೇಶದಲ್ಲಿ ಯಾರು ಸಿಗ್ತಾ ಇಲ್ಲ, ದಯವಿಟ್ಟು ಹೇಗಾದರೂ ಮಾಡಿ ನೀವು ಒಪ್ಲೇಬೇಕು ಅಂತಕ್ಕಂಥ ಮಾತನ್ನ ರಿಕ್ವೆಸ್ಟ್ ಮಾಡಿದಾಗ ಐವರ್ ಜೆನ್ನಿಂಗ್ ಹೇಳ್ತಾರೆ, ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ನಾನು ನಿಮಗೆ ಒಂದು ಸಲಹೆಯನ್ನು ಕೊಡಬಲ್ಲೆ. ಆ ಸಲಹೆ ಏನೆಂದರೆ ಭಾರತದಲ್ಲಿ ಜನಿಸಿ ಇಂಗ್ಲೆಂಡಿನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಜಗತ್ತಿನ ಪಂಡಿತ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಡೆಯಿಂದ ನೀವು ಸಂವಿಧಾನವನ್ನು ರಚನೆ ಮಾಡಿದ್ರೆ ಅದ್ಭುತ ಸಂವಿಧಾನವನ್ನು ನೀವು ಪಡೆದುಕೊಳ್ಳುತ್ತೀರಿ ಅನ್ನುವ ಮಾತನ್ನ ಐವರ್ ಜೆನ್ನಿಂಗ್ರವರು ಹೇಳ್ತಾರೆ. ಆಗ ನೆಹರೂರವರು ಭಾರತಕ್ಕೆ ಬಂದು ಗಾಂಧೀಜಿಯವರಿಗೆ ಭೇಟಿಯಾಗಿ ಇಂಗ್ಲೆಂಡಿನಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಗಾಂಧೀಜಿಯವರಿಗೆ ತಿಳಿಸ್ತಾರೆ. ಆವಾಗ ಗಾಂಧೀಜಿಯವರು ಹೇಳ್ತಾರೆ, ಬಾಬಾ ಸಾಹೇಬರಿಗೆ ಒಪ್ಪಿಸ್ರಿ. ಆಗ ಬಾಬಾ ಸಾಹೇಬರಿಗೆ ಒಪ್ಪಿಸಿ ಸಂವಿಧಾನವನ್ನ ಬರೀಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತದೆ. ಆ ಸಂವಿಧಾನವನ್ನ ಡಿಸೆಂಬರ್ 9, 1946ರಂದು ಮೊದಲ ಸಭೆಯನ್ನ, ಸಂವಿಧಾನ ರಚನಾ ಸಭೆಯನ್ನ ದೆಹಲಿಯಲ್ಲಿ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥ ಹಂಗಾಮಿ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತದೆ. ಆಗ ಯಾವುದೇ ತಾರ್ಕಿಕ ಅಂತ್ಯಕ್ಕೆ ಬರೋದಿಲ್ಲ. ತದನಂತರ 11 ಡಿಸೆಂಬರ್ 1946ರಲ್ಲಿ ಮತ್ತೆ ಪುನಃ ಸಭೆಯನ್ನ ಸೇರಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಸಂವಿಧಾನ ರಚನಾ ಸಭೆಯನ್ನ ಅವರು ಆರ್ಗನೈಸ್ ಮಾಡ್ತಾರೆ. ಆವಾಗ ನೆಹರೂರವರು ಮತ್ತು ಶಾಸ್ತ್ರಿಯವರೆಲ್ಲರೂ ಟೀಮ್ ಅನ್ನ 22 ಸಮಿತಿಗಳನ್ನ ನೇಮಕ ಮಾಡ್ತಾರೆ. ಅದರಲ್ಲಿ ಕರಡು ಸಮಿತಿ ರಚನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತದೆ. ಕರಡು